ಭೂತ ಪಿಶಾಚ ನಿಕಟ ನಹಿ ಹಾವೆ, ಮಹಾವೀರ ಸಗು ನಾಮ ಸುನಾವೆ. ನಮ್ಮ ಹನುಮಂತ ನಾವು ಯಾವುದೇ ಕಷ್ಟದಲ್ಲಿದ್ದರೂ ಕೂಡ ಕಾಪಾಡ್ತಾನೆ. ಅದೇ ಆಗಿದ್ದು ನಮ್ಮ ಕಾವ್ಯನ ಲೈಫ್ನಲ್ಲಿ ಕೂಡ. ಬನ್ನಿ ನಮ್ಮ ಸಬ್ಸ್ಕ್ರೈಬರ್ ಆದ ಕಾವ್ಯನ ಲೈಫ್ನಲ್ಲಿ ಏನಾಯಿತು ಅಂತ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಈ ಸ್ಟೋರಿ ನಿಮ್ಗೆ ಏನಾದ್ರು ಅರ್ಥ ಆಗಬೇಕು ಅಂದರೆ ಕೊನೆವರೆಗೂ ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಆದ ಕಾವ್ಯರವರು ಹೇಳ್ತಾರೆ, ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಯಾರೋ ಸಡನ್ ಆಗಿ ಓಡೋದಂಗೆ ಆಯಿತು. ಆಗ ನಾನು ಹಿಂತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಯಾರೋ ಬಂದು ನನ್ನ ಕುತ್ತಿಗೆಯನ್ನು ಇಸುಕ್ದಂಗೆ ಆಯಿತು. ಆಮೇಲೆ ನಾನು ಮಲಗಿರುವಾಗ ನನ್ನ ಕನಸಲ್ಲಿ ಬಂದು ಹೇಳ್ತಾಳೆ, ನನ್ನ ಜೊತೆ ಬಾ, ನಾನು ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ, ನೀನಿಲ್ಲದೆ ನನ್ನ ಮನಸ್ಸು ಹೇಳ್ತಾ ಇಲ್ಲ ಅಂತ. ಇವತ್ತಿನ ನಮ್ಮ ಕತೆ ನಮ್ಮ ಸಬ್ಸ್ಕ್ರೈಬರ್ ಆದ ಕಾವ್ಯರವರದು. ಇವರು ಹುಬ್ಬಳ್ಳಿಯವರು. ಇವಳ ಜೊತೆ ಈ ದೆವ್ವದ ಕಿರಿಕ್ ಇವಳು ಚಿಕ್ಕವಳಿದ್ದಾಗಲೇ ಸ್ಟಾರ್ಟ್ ಆಗಿತ್ತು. ಮೊದಲನೇ ಇನ್ಸಿಡೆಂಟ್ ನಡೆದಿದ್ದು ಕಾವ್ಯ ಸ್ಕೂಲ್ ಪಿಕ್ನಿಕ್ಗೆ ಹೋದಾಗ. ಹುಬ್ಬಳ್ಳಿ ಹತ್ತಿರ ಇರೋ ಯಾವುದೋ ಒಂದು ಹಳೆಯ ಪಾರ್ಕಿಗೆ ಹೋದಾಗ ಅಲ್ಲಿ ವಾಶ್ರೂಮ್ ಸರಿಯಾಗಿರಲಿಲ್ಲ ಅಂತ ಒಂದು ಆಲದ ಮರದ ಹಿಂದೆ ಹೋದ್ಲು. ಆ ಆಲದ ಮರದ ಹಿಂದೆ ಏನೋ ಒಂಥರ ನೆಗೆಟಿವ್ ಎನರ್ಜಿ ಇತ್ತು. ಕಾವ್ಯ ಮನೆಗೆ ಬಂದ ಮೇಲೆ ಕಾವ್ಯಕ್ಕೆ ದಿನ ವಿಚಿತ್ರವಾದ ಕನಸುಗಳು ಬೀಳೋಕೆ ಸ್ಟಾರ್ಟ್ ಆಯಿತು. ಆಗ ಕಾವ್ಯ ತನ್ನ ಅಮ್ಮನ ಹತ್ರ ಎಲ್ಲ ಹೇಳಿದಾಗ ಆಗ ಅವರಮ್ಮ ತಲೆದಿಂಬಿನ ಕೆಳಗೆ ಒಂದು ಚಾಕುವನ್ನು ಇಟ್ಟರು. ಹಾಗೆ ತಾಯ್ದ ಕೂಡ ಕಾವ್ಯಗೆ ಕಟ್ಟಿದರು. ಕಾವ್ಯಕ್ಕೆ 15 ವರ್ಷ ಆದಾಗ ಅಸಲಿ ಆಟ ಶುರುವಾಯಿತು ನೋಡಿ. ಹುಬ್ಬಳ್ಳಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇರೋ ಅವಳ ರಿಲೇಟಿವ್ ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್ ಇತ್ತು. ಕಾವ್ಯಗೆ ಪರ್ಫ್ಯೂಮ್ ಅಂದರೆ ತುಂಬಾ ಕ್ರೇಜ್. ಆ ರಾತ್ರಿ ಪರ್ಫ್ಯೂಮನ್ನು ಜಾಸ್ತಿ ಹಾಕ್ಕೊಂಡು ಟೆರೇಸ್ ಮೇಲೆ ಒಬ್ಬಳೇ ಹೋಗಿ ರೈಲ್ ಹೋಗೋದನ್ನು ನೋಡ್ಕೊಂಡು ನಿಂತಿದ್ದು. ಆಗ ಏನಾಯಿತು ಅಂದರೆ ಫುಲ್ ಸೈಲೆಂಟ್ ಆಗಿತ್ತು. ಗೋಡೆ ಮೇಲೆ ಕಾವ್ಯ ತನ್ನ ನೆರಳನ್ನು ನೋಡಿದ್ಲು. ನಂತರ ಮೆಲ್ಲಗೆ ಆ ನೆರಳಿನ ಪಕ್ಕದಲ್ಲಿ ಇನ್ನೊಂದು ನೆರಳು ಬರಲು ಶುರುವಾಯಿತು. ಆ ನೆರಳು ಒಂದು ರೀತಿ ಕೈ ಚಾಚಿಕೊಂಡು ಕಾವ್ಯನ ಹತ್ತಿರ ಬರ್ತಾ ಇತ್ತು. ಕಾವ್ಯ ಅದನ್ನು ನೋಡಿದ ತಕ್ಷಣ ಫ್ರೀಸ್ ಆಗಿಬಿಟ್ಲು. ಅಷ್ಟರಲ್ಲಿ ಅಮ್ಮ ಮತ್ತೆ ಅಜ್ಜಿ ಟೆರೇಸ್ ಮೇಲೆ ಬಂದಿದ್ದಕ್ಕೆ ಇವಳು ಬಚಾವಾದ್ಲು. ಅಪ್ಪನಿಗೆ ಅಲ್ಲಿ ನಡೆದಿದ್ದ ಪ್ರತಿಯೊಂದು ವಿಷಯನೂ ಕೂಡ ಹೇಳಿದ್ರು. ಆಗ ಅವ್ರು ಏನು ಮಾಡಿದ್ರು ಅಂದರೆ ಆ ಪರ್ಫ್ಯೂಮ್ ಬಾಟಲನ್ನು ತೆಗೆದು ಈಚೆಗೆ ಎಸ್ಬಿಟ್ರು. ಅವಾಗ ಏನು ಮಾಡಿದ್ರು ಅಂದರೆ ಅವ್ರ ಅಪ್ಪ ಅಮ್ಮ ಕಾವ್ಯನನ್ನು ಕರ್ಕೊಂಡು ಅಲ್ಲಿ ಲೋಕಲ್ ಗುರೂಜಿ ಹತ್ರ ಹೋದರು. ರೈಲ್ವೆ ಟ್ರ್ಯಾಕ್ ಹತ್ತಿರ ಯಾವುದೋ ಒಂದು ಸತ್ತಿರುವ ಪ್ರೇತಾತ್ಮ ನಿನ್ನ ಪರ್ಫ್ಯೂಮ್ ವಾಸನೆಗೆ ಅಟ್ರ್ಯಾಕ್ಟ್ ಆಗಿ ನಿನ್ನ ಬೆನ್ನಿಂದ ಬಿದ್ದಿದೆ ಅಂತ. 2 ವರ್ಷ ಆದ ಮೇಲೆ ಇವರು ಮಿರ್ಜಾಪುರ ಯಾವುದೋ ಒಂದು ಹಳೆಯ ಮಠಕ್ಕೆ ಹೋಗಿದ್ರು. ವಾಪಸ್ ಬರುವಾಗ ಕಾರ್ ಟೈರ್ ಪಂಚರ್ ಆಯಿತು. ಅಲ್ಲಿ ಒಂದು ಹಳೆ ಬಾವಿ ಸುತ್ತ ಎಲುಬುಗಳು ಬಿದ್ದಿದ್ವು. ಕಾವ್ಯಲ್ಲಿರುವ ಕಲ್ಲು ತಗೊಂಡು ಎಸ್ಕೊಂಡು ಆಟ ಆಡ್ತಾ ಇದ್ದು. ಅಲ್ಲಿಂದ ಇನ್ನೊಂದು ಹೊಸ ದೆವ್ವ ಇವಳ ಹಿಂಬಾಲಿಸ್ಕೊಂಡು ಹುಬ್ಬಳ್ಳಿಗೆ ಬಂತು. ಅವರ ಮನೆಯ ಮುಂದೆ ಒಂದು ಹುಡುಗಿ ಇತ್ತು. ಆ ಹುಡುಗಿ ಸತ್ತ ಮೇಲೆ ಆ ಹುಡುಗಿ ದೆವ್ವವಾಗಿ ಕಾವ್ಯನ ಮುಂದೆ ಕಾಣಿಸಿಕೊಳ್ಳೋಕ್ಕೆ ಶುರು ಮಾಡಿದ್ಲು. ಆಗ ಇವರೇನು ಮಾಡಿದ್ರು, ದೊಡ್ಡ ಗುರುಜಿ ಹತ್ರ ಹೋದಾಗ ಗೊತ್ತಾಯಿತು ಆ ಬಾವಿ ಹತ್ರ ಇವಳು ಆಟ ಆಡಿದ್ದು ದೊಡ್ಡ ತಪ್ಪು. ಕಾವ್ಯ ಒಂದು ಕೈಗೆ ಕಪ್ಪು ದಾರ ಕಟ್ಕೊಂಡಿದ್ಲು. ಆ ಶಕ್ತಿ ಇವಳ ಕೈಯಲ್ಲಿದ್ದ ಕಪ್ಪು ದಾರವನ್ನೇ ಬ್ರೇಕ್ ಮಾಡಿದೆ ಅಂತ. ಆಗ ಆ ಗುರೂಜಿ ಏನು ಮಾಡಿದ್ರು ಅಂದರೆ ಒಂದು ಮಂತ್ರಿಸಿದ ನೀರನ್ನು ಕೊಟ್ಟು, ನೋಡಿ ಇದನ್ನು ತಗೊಂಡೋಗಿ ಮನೆ ಸುತ್ತ ಪೋಕ್ಷಣೆ ಮಾಡಿ ಅಂತ ಹೇಳಿ ಕಳಿಸಿದ್ರು. ಆದರೆ ಅಷ್ಟರಲ್ಲಿ ಕಾವ್ಯಳ ಬೆಸ್ಟ್ ಫ್ರೆಂಡ್ ಸಾರಾ ಸಡನ್ನಾಗಿ ಸತ್ತೋಗ್ಬಿಟ್ಲು. ಸಾರಾ ತಿರಿಕೊಂಡ ಮೇಲೆ ಅವಳ ಅಂತ್ಯಕ್ರಿಯೆಯಲ್ಲಿ ಕಾವ್ಯ ಪಾಲ್ಗೊಂಡಿದ್ದು. ಅಲ್ಲಿಂದ ಸಾರಾ ದೆವ್ವವಾಗಿ ಕಾವ್ಯಳ ರೂಮಿಗೆ ದಿನ ಬರೋಕ್ಕೆ ಶುರು ಮಾಡಿದಳು. ಕನಸಿನಲ್ಲಿ ಸಾರಾ ಬಂದು ಬಾ ಕಾವ್ಯ ಹೋಗೋಣ ಅಂತ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದು ದಿನ ಕನಸಿನಲ್ಲಿ ಸಾರಾ ಒಂದು ಹಳೆಯದಾದ ಬಸ್ಸನ್ನು ತಗೊಂಡು ಬಂದಿದ್ಲು. ಆ ಬಸ್ಸಲ್ಲಿ ಫುಲ್ ದೆವ್ವಗಳೇ. ಸಡನ್ನಾಗಿ ರೋಡ್ ಬಿಟ್ಟು ಗಾಳಿಯಲ್ಲಿ ಹಾರೋಕ್ಕೆ ಶುರು ಮಾಡಿತು. ಕಾವ್ಯ ಭಯಪಟ್ಟು ಬಸ್ನಿಂದ ಕೆಳಗೆ ನೆಗೆದ್ಲು. ಎಚ್ಚರ ಆದಮೇಲೆ ಕಾವ್ಯ ಸಾರಾ ಫೋಟೋ ಮುಂದೆ ನಿಂತು ಹತ್ತು ಹೇಳಿದ್ಲು, ನೋಡು ಸರ, ನೀನು ಹೋಗಿದ್ಯಾ, ಆದರೆ ನನ್ನ ಟೈಮ್ ಇನ್ನೂ ಬಂದಿಲ್ಲ, ನನ್ನನ್ನು ಬಿಟ್ಟು ಬಿಡು ಅಂತ ಕಾವ್ಯ ಜೋರಾಗಿ ಹೇಳ್ತಾ ಇದ್ದು ಆ ಫೋಟೋ ಮುಂದೆ ಕೂತ್ಕೊಂಡು. ಆಗ ಇವರೇನು ಮಾಡಿದ್ರು, ತಕ್ಷಣ ಗುರೂಜಿ ಹತ್ರ ಹೋದರು. ಈ ಥರ ಎಲ್ಲ ಆಯಿತು ಅಂತ ಹೇಳಿದ್ರು. ಆಗ ಆ ಗುರೂಜಿ ಏನು ಹೇಳಿದ್ರು ಅಂದರೆ, ಸಾರಾನ ದೇಹದಲ್ಲಿ 30ರಿಂದ 40 ಬೇರೆ ಬೇರೆ ಕೆಟ್ಟ ಶಕ್ತಿಗಳು ಮನೆ ಮಾಡ್ಕೊಂಡಿದ್ವಂತೆ. ಅವಳನ್ನು ಆ ದೆವ್ವಗಳೇ ತಿಂದು ಹಾಕಿದ್ವಂತೆ, ಅಂದರೆ ಕೊಲೆ ಮಾಡಿದ್ವಂತೆ. ಈಗ ಕಾವ್ಯಗೆ 24 ವರ್ಷ. ಇವತ್ತಿಗೂ ಹುಬ್ಬಳ್ಳಿಯ ಹಳೆ ಏರಿಯಾದಲ್ಲಿ ಓಡಾಡುವಾಗ ಅವಳಿಗೆ ಏನೋ ಒಂದು ಎನರ್ಜಿ ಫೀಲ್ ಆಗುತ್ತೆ. ಆದರೆ ಅವಳು ಓಡಾಡುವಾಗ ಹನುಮಾನ್ ಚಾಲೀಸನ್ನು ಹೇಳ್ಕೊಂಡು ಓಡಾಡ್ತಿರ್ತಾಳೆ. ನಿಮಗೂ ಈ ಅನುಭವ ಆಗಿದ್ರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ಇದೇ ರೀತಿಯ ಸ್ಟೋರೀಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ ಮತ್ತೊಂದು ಸ್ಟೋರಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅದು ಎಕ್ಸ್ಪೀರಿಯನ್ಸ್. ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ನ ಕತೆ. ಲೆಟ್ಸ್ ಕಾಲ್ ಹಿಮ್ ದರ್ಶನ್. ಅವರ ಲೈಫ್ನಲ್ಲಿ ನಡೆದ ಒಂದು ಭಯಾನಕವಾದ ಘಟನೆ ಹಂಚಿಕೊಂಡಿದ್ದಾರೆ. ನೀವೆಲ್ಲ ವೀಕೆಂಡ್ ಬಂದರೆ ಸಾಕು, ರೈಡ್ ಹೋಗಬೇಕು, ಕಾಡು ಮೇಡು ಅಂತ ಸುತ್ತಬೇಕು ಅಂತ ಅನ್ಕೊತೀರಾ ಅಲ್ವಾ? ಆದರೆ ಅದೇ ಲಾಂಗ್ ಡ್ರೈವ್ ನಿಮ್ಮ ಲೈಫ್ನ ಕೊನೆ ರೈಡ್ ಆಗೋ ಚಾನ್ಸ್ ಇದ್ರೆ ಒಂದು ಇಮೇಜಿನ್ ಮಾಡ್ಕೊಳ್ಳಿ. ರಾತ್ರಿ 12 ಗಂಟೆ, ಸುತ್ತಲೂ ಕತ್ತಲು, ಬೈಕ್ ಮೇಲೆ ನೀವು ಒಬ್ಬರೇ ಮಾತ್ರ. ಆದರೆ ಸಡನ್ ಆಗಿ ನಿಮಗೊಂದು ಫೀಲ್ ಆಗುತ್ತೆ, ಬೈಕ್ ಮೇಲೆ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಹಿಂದೆ ಯಾರೋ ಕೂತಿದ್ದಾರೆ ಅಂತ. ಇವತ್ತಿನ ಘಟನೆ ನಡೀತಿರೋದು ಸೇಮ್ ಇದೇ ರೀತಿ ಇರುತ್ತೆ. ಕರ್ನಾಟಕದ ಫೇಮಸ್ ರೋಡಲ್ಲಿ ಒಂದಾದ ಕೊಳ್ಳೇಗಾಲ ಟು ಹೊನ್ನೂರು. ಸರಿ, ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಏನಂತೇಳಿ ಕೇಳೋಣ. ದರ್ಶನ್ ಅವರು ಹೇಳುವ ಪ್ರಕಾರ ಅವತ್ತು ಅವರು ಮೈಸೂರಿಂದ ಹೊರಟಾಗ ಪ್ಲ್ಯಾನ್ ತುಂಬಾ ಸಿಂಪಲ್ ಆಗಿತ್ತು. ನೈಟ್ ಹೊನ್ನೂರು ತಲುಪಬೇಕು ಅಂತ. ಟೈಮ್ ಆಗಲೇ 11:30 ದಾಟಿತ್ತು. ಕೊಳ್ಳೇಗಾಲದ ಟೌನ್ ಬಿಡುತ್ತಿದ್ದಂತೆ ಆ ಸೀನ್ ಹೇಗಿರುತ್ತೆ ಗೊತ್ತಾ? ನೀವು ಯಾರಾದರೂ ಆ ರೋಡ್ನಲ್ಲಿ ನೈಟ್ ಹೊತ್ತು ಹೋಗಿದ್ರೆ ಕಮೆಂಟ್ ಮಾಡಿ. ಒಮ್ಮೆ ಟೌನ್ ಲಿಮಿಟ್ ಕ್ರಾಸ್ ಮಾಡಿದ್ರೆ ಸಾಕು, ಫುಲ್ ಸೈಲೆಂಟ್ ಆಗಿರುತ್ತೆ. ದರ್ಶನ್ ಹೇಳ್ತಾರೆ, ಬ್ರೋ ನಾನು ಎಷ್ಟು ಹೈವೇಗಳಲ್ಲಿ ಓಡಾಡಿದ್ದೀನಿ, ಅಂದರೆ ಆ ಹೊನ್ನೂರು ರೋಡ್ ವೈಬ್ಸ್ ಬೇರೆಯೇ ಇರುತ್ತೆ. ಅಲ್ಲಿನ ಮರಗಳು ರೋಡ್ ಮೇಲೆ ಬಾಗಿಕೊಂಡು ಒಂದು ರೀತಿ ಟನಲ್ ಥರ ಆಗಿಬಿಟ್ಟಿರುತ್ತೆ. ಹಾಗೆ ಅವರು ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ಸ್ಪೀಡ್ 40ರಿಂದ 50 km/h. ಅವರು ಮ್ಯಾಪ್ ನೋಡೋಕ್ಕೆ ಹೋದಾಗ ಸಡನ್ನಾಗಿ ನೆಟ್ವರ್ಕ್ ಕೂಡ ಕಟ್ ಆಗುತ್ತೆ. ಆದರೆ ಆ ರೋಡ್ನಲ್ಲಿ ನೈಟ್ ಟೈಮಲ್ಲಿ ವೆಹಿಕಲ್ಸ್ ಓಡಾಡೋದು ತುಂಬಾ ಕಮ್ಮಿ. ಆ ರೋಡು ತುಂಬಾ ಸೈಲೆಂಟ್ ಆಗೋಗಿರುತ್ತೆ. ಕೇವಲ ಅವರ ಬೈಕ್ ಇಂಜಿನ್ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು. ಆಗ ದರ್ಶನ್ ಮನಸ್ಸಿನಲ್ಲಿ ಅನ್ಕೊಂತಾರೆ, ಇನ್ನೆಷ್ಟು ದೂರ ಇದೆಯಪ್ಪ, ಬೇಗ ಹೊನ್ನೂರು ಬಂದರೆ ಸಾಕು ಅಂತ. ಆದರೆ ಅವರಿಗೆ ಗೊತ್ತೇ ಇರೋದಿಲ್ಲ ಅಸಲಿಯ ಆಟ ಈಗ ಶುರುವಾಗುತ್ತೆ ಅಂತ. ಸ್ವಲ್ಪ ದೂರ ಹೋದ ಮೇಲೆ ಗುಡ್ಡದ ಮಡುಗು ಅನ್ನೋ ಸ್ಟಾಪ್ ಬರುತ್ತೆ. ಲೋಕಲ್ ಜನ ಹೇಳುವ ಪ್ರಕಾರ ಅಲ್ಲಿ ಗಾಳಿ ಪಿಚಾಚಿಯ ಕಾಟ ಜಾಸ್ತಿ ಇರುತ್ತಂತೆ. ಬಟ್ ದರ್ಶನ್ಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇರೋದಿಲ್ಲ. ಆ ಕರು ತಿರುಗುತ್ತಿದ್ದಂತೆ ದರ್ಶನ್ ಅವರಿಗೆ ಒಂದು ವಿಚಿತ್ರ ಅನುಭವ ಕೂಡ ಆಗುತ್ತೆ. ಅದು ಏನಂತ ಅಂದರೆ, ಗಮನವಿಟ್ಟು ಕೇಳಿ ಸ್ನೇಹಿತರೆ, ಯಾರೋ ಸಡನ್ ಆಗಿ ಅವರ ಬೈಕ್ ಮೇಲೆ ಹಿಂದೆ ಬಂದು ಕೂತಂತೆ. ಆಗ ದರ್ಶನ್ ಏನು ಅನ್ಕೊತಾರೆ ಅಂದರೆ, ಮೇ ಬಿ ಎಲ್ಲೋ ಹಳ್ಳ ಇತ್ತೇನೋ ಅಂತ. ಇವಾಗ ಸ್ಕೇರಿಯಸ್ ಪಾರ್ಟ್ ಏನಂದರೆ, ಆ ಭಾರ ಇನ್ನೂ ಹೋಗ್ತಾನೆ ಇರೋದಿಲ್ಲ. ಬೈಕ್ ಹ್ಯಾಂಡ್ಲು ಸ್ವಲ್ಪ ಟೈಟ್ ಅನಿಸ್ತಾ ಇದೆ. ಎಕ್ಸ್ಲೇಟ್ರ್ ಕೊಟ್ಟರೂ ಕೂಡ ಬೈಕ್ ಮುಂದಕ್ಕೆ ಜೋರಾಗಿ ಹೋಗ್ತಾನೆ ಇಲ್ಲ, ಒದ್ದಾಡ್ತಾ ಇದೆ. ಆಗ ದರ್ಶನ್ ಅವರಿಗೆ ತುಂಬಾ ಗಾಬರಿ ಆಗುತ್ತೆ. ಅವರು ಮಿರರಲ್ಲಿ ಕೂಡ ನೋಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕತ್ಲಿರೋದ್ರಿಂದ ಏನೂ ಕೂಡ ಕಾಣಿಸ್ತಾ ಇಲ್ಲ. ಸ್ವಲ್ಪ ಧೈರ್ಯ ಮಾಡಿ ಅವರು ಬ್ರೇಕ್ ಹಾಕಿ ಹಾಗೆ ಹಿಂದೆ ತಿರುಗಿ ನೋಡ್ತಾರೆ. ರೋಡ್ ಫುಲ್ ಖಾಲಿ, ಸುತ್ತಮುತ್ತಲೂ ಯಾರೂ ಇಲ್ಲ. ಆದರೆ ಆ ಬೈಕ್ ಸೀಟ್ ಕವರ್ ಮೇಲೆ ಯಾರೋ ಕುಳಿತು ಎದ್ದರೆ ಬೀಳೋ ಸುಕ್ಕು ಹಾಗೆ ಕಾಣಿಸ್ತಾ ಇತ್ತು. ಆದರೆ ಅಲ್ಲಿ ಯಾರು ಇದ್ರಾ ಅಥವಾ ಇನ್ನೂ ಇದ್ದಾರಾ? ಅಲ್ಲಿ ನಿಲ್ಲೋದು ತುಂಬಾ ಡೇಂಜರ್ ಅಂತ ದರ್ಶನ್ ಅಲ್ಲಿಂದ ಸ್ಪೀಡಾಗಿ ಬೈಕ್ ತಗೊಂಡು ಮುಂದೆ ಹೋದ. ಆದರೆ ಆ ಭಯ ಅವನನ್ನು ಬಿಡಲಿಲ್ಲ. ಅವನು ಬೈಕ್ ಸ್ಪೀಡ್ ಜಾಸ್ತಿ ಮಾಡಿದ್ರು ಬೈಕ್ ಸ್ಪೀಡಾಗಿ ಹೋಗ್ತಿಲ್ಲ. ಯಾರೋ ಹಿಂದೆಯಿಂದ ಎಳೆಯೋ ರೀತಿ ಆಗ್ತಾ ಇದೆ. ಇನ್ನೇನು ಕಾಡಿನ ಮಧ್ಯೆ ಬಂದ ಬಿದಿರು ಮೆಳೆಗಳು ಶುರುವಾಯಿತು. ಆಗ ಹೆಲ್ಮೆಟ್ ಒಳಗೆ ಒಂದು ಸೌಂಡ್ ಕೇಳಿಸೋಕೆ ಶುರುವಾಯಿತು. ಇಲ್ಲಿ ಸ್ಟ್ರೇಂಜ್ ಥಿಂಗ್ ಏನಂದರೆ, ಸ್ಟಾರ್ಟಿಂಗಲ್ಲಿ ಅವನು ಅದನ್ನು ಗಾಳಿ ಸೌಂಡ್ ಅಂತ ಅಂದ್ಕೊಂಡ. ಆಮೇಲೆ ಎಲ್ಲೋ ಬೈಕ್ ಚೈನ್ ಸೌಂಡ್ ಇರಬೇಕು ಅಂತೇಳಿ ಹಾಗೂ ಅಂದ್ಕೊಂಡ. ಬಟ್ ಗಮನ ಕೊಟ್ಟು ಕೇಳಿದಾಗ ಅದು ಒಂದು ಹೆಣ್ಣು ಮಗಳು ಅಳುತ್ತಿರುವ ಸೌಂಡ್. ತುಂಬಾ ನಿಧಾನವಾಗಿ ಅಮ್ಮ ಅಮ್ಮ ಅಂತ ನರಳಾಡ್ತಿರೋ ಹಾಗೆ. ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ದರ್ಶನ್ ಅವರು ಬೈಕ್ ನಿಲ್ಲಿಸಿ ಇಂಜಿನ್ ಆಫ್ ಮಾಡಿದ್ರೆ ಆ ಸೌಂಡ್ ಇಲ್ಲವೇ ಇಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್. ಮತ್ತೆ ಅವನು ಬೈಕ್ ಸ್ಟಾರ್ಟ್ ಮಾಡಿ ಮೂವ್ ಆದರೆ ಅದೇ ಹೇಳು. ಅದು ಅವರ ಕಿವಿ ಹತ್ರನೇ ಬಂದು ಹೇಳೋ ರೀತಿ ಕೇಳಿಸ್ತಿತ್ತಂತೆ. ನಾವಿವಾಗ ಸೈಂಟಿಫಿಕ್ ಆಗಿ ನೋಡಿದ್ರೆ ಫಾರೆಸ್ಟ್ ಅಕೋಸ್ಟಿಕ್ಸ್ ಇರಬಹುದು. ಅಂದರೆ ಮರಗಳ ಸೌಂಡು, ಪ್ರಾಣಿ ಪಕ್ಷಿಗಳ ಸೌಂಡ್ ಆಗಿತ್ತು. ಮೇ ಬಿ ಬಿದಿರು ಉಜ್ಜೋ ಸೌಂಡ್ ಕೂಡ ಇರಬಹುದು. ಆದರೆ ರಾತ್ರಿ 1 ಗಂಟೆ ಟೈಮಲ್ಲಿ ಅದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ನಾವು ಗಾಡಿ ಓಡಿಸ್ತಿರುವಾಗ ಅಮ್ಮ ಅಮ್ಮ ಅನ್ನೋ ಕೂಗು ಕೇಳಿದ್ರೆ ಯಾವ ಸೈನ್ಸ್ ಕೂಡ ನಮಗೆ ನೆನಪೇ ಬರೋಲ್ಲ. ಬರೀ ಪ್ರಾಣ ಭಯ ಮಾತ್ರ ಇರುತ್ತೆ. ಅದು ನಿಜ ತಾನೇ? ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೊನ್ನೂರು ರೀಚ್ ಆಗೋಕೆ ಜಸ್ಟ್ ಇನ್ನೇನು 2 ಕಿಲೋಮೀಟರ್ ಮಾತ್ರ ಇತ್ತು. ಅಲ್ಲಿ ರೋಡ್ ಇನ್ನೇನು ದಿಬ್ಬ ಥರ ಇತ್ತು. ಬೈಕ್ ಕೂಡ ನ್ಯಾಚುರಲ್ ಆಗಿ ಸ್ಲೋ ಹಾಗೆ ಆಗುತ್ತಲ್ವಾ. ಆ ಸ್ಲೋ ಆದ ಟೈಮಲ್ಲಿ ದರ್ಶನ್ ಅವರ ಪಕ್ಕದಲ್ಲಿ ರೋಡ್ ಸೈಡ್ನಲ್ಲಿ ಯಾರೋ ದಪ್ಪವಾದ ಹೆಜ್ಜೆ ಇಟ್ಕೊಂಡು ಹೋಗೋ ರೀತಿ ಸೌಂಡ್ ಕೂಡ ಕೇಳಿಸ್ತು. ಅದು ಪ್ರಾಣಿ ಹೆಜ್ಜೆ ಕೂಡ ಅಲ್ಲ, ಕ್ಲಿಯರ್ ಆಗಿ
ಎರಡು ಕಾಲಿರುವ ಮನುಷ್ಯ ಯಾವ ರೀತಿ ನಡ್ಕೊಂಬರ್ತಾನೋ ಆ ರೀತಿ ನಡ್ಕೊಂಬರುವಾಗ ಸೌಂಡ್ ಬರುತ್ತೋ ಆ ಸೌಂಡ್ ಆಗಿತ್ತು. ಅದು ಒಣಗಿದ ಎಲೆಗಳ ಮೇಲೆ ಹೆಜ್ಜೆ ಇಟ್ಟೋ ಹಾಗೆ. ಬಟ್ ಟ್ವಿಸ್ಟ್ ಏನಂದರೆ ಇಲ್ಲಿ ಅವತ್ತು ಮಳೆ ಬಂದಿತ್ತು, ಈ ಎಲೆಗಳೇನು ಒಣಗಿರಲಿಲ್ಲ. ಹಾಗಾದರೆ ಆ ಹೆಜ್ಜೆ ಸೌಂಡ್ ಎಲ್ಲಿಂದ ಬಂತು? ಆಗ ದರ್ಶನ್ ಅವರು ಆ ಭಯದಲ್ಲಿ ಮಿರರ್ ನೋಡ್ತಾರೆ. ಆ ಮಿರರ್ ಫುಲ್ ಮಂಜಿನಿಂದ ತುಂಬಿಕೊಂಡಿತ್ತು. ಆದರೆ ಆ ಮಂಜಿನ ಮಧ್ಯೆ ಒಂದು ಕಪ್ಪನೆಯ ಆಕೃತಿ ಬೈಕ್ ಹಿಂದೆ ಓಡ್ಕೊಂಬರೋ ಹಾಗೆ ಕಾಣಿಸ್ತಾ ಇತ್ತು. ಆಗ ದರ್ಶನ್ ಅವರು ಹೇಳ್ತಾರೆ, ಬ್ರೋ ಆ ಕ್ಷಣದಲ್ಲಿ ನಾನು ಅಂದ್ಕೊಂಡೆ ಏನಂತ ಗೊತ್ತಾ, ಇವತ್ತು ನಾನು ಮನೆಗೆ ಹೋಗಲ್ಲ, ನನ್ನ ಬಾಡಿ ಹೋಗ್ಬೋದು ಅಂತ. ಆಗ ಅವರಿಗೆ ಲಕ್ಕಿಲಿ ದೂರದಲ್ಲಿ ಹೊನ್ನೂರು ಟೌನ್ ಕಾಣಿಸಿತು. ಆ ಟೌನ್ ಕಾಣಿಸಿದ್ದಂಗೆ ಇವರಿಗೆ ಕೇಳಿಸಿದ್ದ ಎಲ್ಲ ಸೌಂಡ್ಗಳು ಕೂಡ ಮಾಯವಾಗೋದು. ಆ ಭಾರ ಕೂಡ ಕಮ್ಮಿ ಆಯಿತು, ಹಾಗೆ ಅಳು ಕೂಡ ನಿಂತೋಯ್ತು. ಸರಿ, ಹೊನ್ನೂರಿಗೆ ದರ್ಶನ್ ಅವರು ಆದಾಗ ಹೊನ್ನೂರು ಬಸ್ ಸ್ಟ್ಯಾಂಡ್ ಹತ್ರ ಸೈಡಿಗೆ ಗಾಡಿ ಹಾಕ್ತಾನೆ, ಟೀ ಕುಡಿಯೋಣ ಅಂತ ಹೇಳಿ. ಆಗ ಅಂಗಡಿಯವರು ಹೇಳ್ತಾರೆ, ಏನಪ್ಪ ಹುಡುಗ ಇಷ್ಟೊಂದು ಬೆವ್ತೋಗ್ಬಿಟ್ಟಿದ್ಯಾ, ಆ ಬೆಟ್ಟ ಹತ್ರ ಏನಾದರೂ ಸೌಂಡ್ ಬಂತ ನಿನಗೆ? ತಲೆ ಕೆಡಿಸ್ಕೋಬೇಡಿ, ರಾತ್ರಿಯಲ್ಲಿ ಹೋಗೋರಿಗೆ ಅದು ಮಾಮೂಲಿ. ಸೊ ಸ್ನೇಹಿತರೆ, ಇದನ್ನು ನೀವು ಏನಂತ ಅನ್ಕೋತೀರಾ? ಬ್ರೈನ್ ಹಾಡಿದ ಆಟನ, ಅಥವಾ ನಿಜವಾಗ್ಲಿಯೂ ಆ ಕೊಳ್ಳೆಗಾಲದ ಕಾಡಿನಲ್ಲಿ ಕತ್ತಲಾದ ಮೇಲೆ ನೋಡದಂತಹ ಬೇರೆ ಪ್ರಪಂಚನೇ ಓಪನ್ ಆಗುತ್ತಾ? ನೀವೇನಾದರೂ ಆ ರೋಡಲ್ಲಿ ಹೋಗಿದ್ರೆ ಅಥವಾ ನಿಮ್ಗೇನಾದರೂ ಈ ಥರ ಹೈವೇಲಿ ಅನುಭವವಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಆ ಭಯ ಹಂಚ್ಕೊಂಡ್ರೆ ಆ ಭಯ ಕೂಡ ಕಮ್ಮಿ ಆಗುತ್ತೆ ಅಂತಾರೆ. ಆದರೆ ಇಂತಹ ಕತೆಗಳನ್ನು ಹಂಚ್ಕೊಂಡ್ರೆ ಭಯ ಇನ್ನೂ ಕೂಡ ಹೆಚ್ಚಾಗುತ್ತೆ. ಓಕೆ ಸ್ನೇಹಿತರೆ, ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರಹಸ್ಯಮಯವಾದ ಕತೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಯಾಕಂದರೆ ಕತ್ಲಲ್ಲಿ ನೀವು ಒಬ್ಬರೇ ಇಲ್ಲ. ಶುಭರಾತ್ರಿ.